ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಸೀತಾರಾಮ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಡು ಬರೋಣ. ಅಶೋಕನಿಗೆ ಗೊತ್ತಾಗಿರುತ್ತೆ ಸಿಹಿ ಬದುಕಿದ್ದಾಳೆ ಅನ್ನೋಂಥ ವಿಷಯ ಗೊತ್ತಾಗುತ್ತೆ. ಹೇಗಪ್ಪ ಅಂದರೆ ಅವಳು ಕಾರ್ ಮೇಲೆ SI ಅಂತ ಬರೆದಿದ್ದಾಳೆ. ಆಗ ಅದು ನೋಡ್ಬಿಟ್ಟು ಅವನಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಬಂದು ಅವನು ಸುಬ್ಬಿ ಹತ್ರ ಕೇಳ್ತಾನೆ. ಸುಬ್ಬಿ ನಿಜ ಹೇಳ್ತಾಳೆ, ಹೌದು ಅಶೋಕ ಅಂಕಲ್, ಅವಳು ಸಿಹಿ ಬದುಕಿದ್ದಾಳೆ ಅಂತ ಹೇಳಿ ಖುಷಿ ಹೇಳಿದ ತಕ್ಷಣ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅದನ್ನು ಕೇಳಿಬಿಟ್ಟು ಹೇಗಾದರೂ ಮಾಡಿ ಅಸ್ಥಿ ವಿಸರ್ಜನೆ ಮಾಡದೇ ಇರೋ ಥರ ನೋಡ್ಕೋಬೇಕು, ಮಾಡಿದ್ರೆ ಅವಳು ನಮ್ಮಿಂದ ಬಿಟ್ಟು ಹೊಟ್ಟೋಗ್ತಾಳೆ, ಹೇಗಾದರೂ ಮಾಡಿ ಕಾಪಾಡಿ ಅಂಥೇಳಿ ಅವಳು ಕೇಳ್ಕೊತಾಳೆ. ಸರಿ ಆಯಿತು, ಒಂದು ಕೆಲಸ ಮಾಡು, ನನಗೆ ಸಿಹಿನ ಒಂದ್ಸಲ ತೋರಿಸು ದಯವಿಟ್ಟು, ಅವಳು ನೋಡಬೇಕು ಅಂಥೇಳಿ ತುಂಬಾ ಆಸೆ ಪಡ್ತಾನೆ ಅಶೋಕ. ಆಗ ಅವಳು ಸರಿ ಆಯಿತು ಅಂತ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಮೀಟ್ ಮಾಡಿಸ್ತಾಳೆ ಅವಳನ್ನು. ಆದರೆ ಅವನ ಕಣ್ಣಿಗೆ ಸಿಹಿ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ. ಅವಳು ಹೇಳೋದು ಇವಳಿಗೇನು ಕೇಳ್ಸೋಕ್ಕೆ ಹೋಗಲ್ಲ. ಅದಕ್ಕೆ ಅವನು ತುಂಬ ಬೇಜಾರು ಮಾಡ್ಕೋತಾನೆ. ದಯವಿಟ್ಟು ಒಂದ್ಸಲ ತೋರಿಸು, ನಾನು ಒಂದ್ಸಲ ಅವಳನ್ನ ಹಗ್ ಮಾಡ್ಕೋಬೇಕು ಅಂಥೇಳಿ ಕೇಳ್ಕೊಬೇಕಾದ್ರೆ ಅವಳ ಹತ್ರ ಬಂದು ಹಗ್ ಮಾಡ್ಕೊತಾಳೆ. ಆಗ ಅವ್ನು ತುಂಬಾ ಖುಷಿ ಆಗುತ್ತೆ. ಆಗ ಅವಳು ಸಿಹಿ ಹೇಳ್ತಾಳೆ, ನಾನು ಇನ್ನೂ ತುಂಬಾ ಕೆಲಸಗಳು ಮಾಡೋದು ಬಾಕಿ ಇದೆ, ಇದು ನಮ್ಮ ಟೀಮಿಗೆ ನೀವು ಸೇರ್ಕೋತೀರಾ ಕೇಳು ಅಂತ ಹೇಳಿ ಕೇಳಿದ ತಕ್ಷಣ ಅವನು ಹೌದು, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಯಾವಾಗ ನಾನು ಸಿಹಿ ಪರನೇ ಇರೋದು, ಭಾರ್ಗವಿ ವರ್ಸಸ್ ಸಿಹಿ ಅಂತ ಹೇಳಿ ಹೇಳ್ತಾನೆ. ಆಗ ಅವನಿಗೆ ತುಂಬಾ ಎಲ್ರಿಗೂ ಖುಷಿ ಆಗುತ್ತೆ. ಇವಾಗ ಏನು ಮಾಡೋದು, ಅಪ್ಪಂಗೆ ಈ ವಿಷಯ ಹೇಳಬೇಕಲ್ಲ, ನಾನು ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಅವ್ರ ಅಪ್ಪಂಗೆ ಹೆಂಗೆ ಹೇಳೋದು ಅಂತೇಳಿ ಅನ್ಬೇಕಾದ್ರೆ, ಸಿಹಿ ನಾನು ಪತ್ರ ಬರ್ಕೊಡ್ತೀನಿ, ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಅಪ್ಪನ ಕೈಲಿ ಕೊಡಿ ಅಂತ ಹೇಳಿ ಅವಳು ಸಿಹಿ ಹೇಳ್ತಾಳೆ. ಸರಿ ಆಯಿತು ಹೇಳಿ ಅಂತ ಹೇಳಿ ಬರ್ಕೊಂಡು ತೊಗೊಂಡು ಹೋಗ್ತಾನೆ ಅಶೋಕ. ಅಲ್ಲಿ ಹೋದ ತಕ್ಷಣ ಅವನು ರಾಮನ ಹತ್ರ ಕೇಳ್ತಾನೆ, ರಾಮನ ಹತ್ರ ಮಾತಾಡ್ಬೇಕು ಕಣೋ ಅಂತ ಹೇಳಿದ ತಕ್ಷಣ ಅವನು ಏನೂ ಇಲ್ಲ ಬಿಡೋ ಅಂತೇಳಿ ಹೊಟ್ಟೋಗ್ತಾ ಇರ್ತಾನೆ. ದಯವಿಟ್ಟು ಕಣೋ 2 ನಿಮಿಷ ಟೈಮ್ ಕೊಡೋ, ನಾನು ಸಿಹಿ ಬಗ್ಗೆ ಏನೋ ಮಾತಾಡಬೇಕು ಅಂತ ಹೇಳಿದ ತಕ್ಷಣ ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಹೌದಾ, ಸಿಹಿ ಬಗ್ಗೆನ, ಏನೋ ಹೇಳೋ ಅಂತ ಹೇಳಿದ ತಕ್ಷಣ, ನೀನು ಇಲ್ಲಿ ಬೇಡ ಮಗ, ಇಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ನಾನು ಕಡೆ ಜಾಗ ಹೇಳ್ತೀನಿ, ಅಲ್ಲಿಗೆ ಬಾ, ಅಲ್ಲಿ ಸಿಗೋಣ ಅಂಥೇಳಿ ಹೊಟ್ಟೋಗ್ತಾನೆ. ಸರಿ, ಅಲ್ಲಿಗೆ ರಾಮ ಹೋಗಿ ನಿಂತ್ಕೊಂಡ ತಕ್ಷಣ ಹೇಳ್ತಾನೆ, ಏನು ಹೇಳೋ, ಏನಕ್ಕೂ ನಾನು ಕರೆಸಿದ್ದು, ಏನೋ ವಿಷಯ, ಅದು ಸಿಹಿ ಬಗ್ಗೆ ಏನೋ ತಿಳ್ಕೊಂಡಿದ್ಯಾ ಅಂತ ಕೇಳಿದ ತಕ್ಷಣ, ನನಗೆ ಗೊತ್ತಾಗತ್ತೆ, ತೊಗೊಂಡು ನೋಡಿ ಫೈಲಲ್ಲಿ ನೋಡು ಅಂತ ಹೇಳಿದ ತಕ್ಷಣ ಅವನ ಫೈಲ್ ತೆಗೆದು ರಾಮ ನೋಡ್ತಾ ಇರ್ತಾನೆ. ಆದರೆ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.